ಅನ್ನದಾತರೆ, ಇವತ್ತಿನ ದಿವಸ ನಾನು ಭೂ ವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿಯಿಂದ ಬಂದಿದ್ದೀನಿ. ಮುಂಡಗೋಡು, ಉತ್ತರ ಕನ್ನಡ ಜಿಲ್ಲೆ. ನನ್ನ ಹೆಸರು ಮಹದೇಶ್ವರ ಲಿಂಗದಾಳ್ ಅಂತ. ನಾವು ಅದ್ಭುತವಾದ ರೈತರ ಒಂದು ಪರಿಚಯ ಮಾಡಲಿಕ್ಕೆ ತಮ್ಮೆದುರಿಗೆ ಬರ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೋರ್ಗಾಂವ್ ಅಂತಕ್ಕಂಥ ಒಬ್ಬ ಈರಪ್ಪನವರ ಒಂದು ಮನೆತನದವರ ಒಂದು ಮನೆಗೆ ನಾನು ಸುಮಾರು ಒಂದು ವರ್ಷ 10 ತಿಂಗಳ ಹಿಂದೆ ಒಂದು ಶ್ರೀಗಂಧ ಮತ್ತು ಮಹಾಗನಿ, ಆಫ್ರಿಕನ್ ಮಹಾಗನಿ ಅಂತಕ್ಕಂಥ ಸಸಿಗಳನ್ನು ಕೊಟ್ಟಿದ್ವಿ. ಇವತ್ತು ಭಾಳ ಅದ್ಭುತವಾಗಿ ಬೆಳೆದಿದ್ದಾರೆ. ಅವರ ಪರಿಚಯವನ್ನು ತಮಗೆಲ್ಲ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿದ್ದಾರೆ ಆ ಎಲ್ಲ 4 ಜನ ಅಣ್ಣ ತಮ್ಮಂದರು. ಹಾಗೆ ಇವರು ಈರಪ್ಪನವರ ಒಂದು ಮನೆತನದವರು. ಮತ್ತು ಇವ್ರ ಹೆಸರು, ತಮ್ಮ ಹೆಸರು ಸರ್? ಬಸವರಾಜ್ ಶಿವನಪ್ಪ ಈರಪ್ಪನವರು, ಮುಧೋಳ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್. 4 ಜನ ನಾವು ಅಣ್ತಂಬ್ರು. ನಾವು ಚಿಕ್ಕವನವ್ರು, ದೊಡ್ಡವ್ರು ಪರಮಾನಂದ, ಇವರು ಹನುಮಂತ, ಶಂಕರ, ಜಾಯಿಂಟ್ ಫ್ಯಾಮಿಲಿ. ಈ ಒಂದು ಮಹಾಗನಿ ಮತ್ತು ಶ್ರೀಗಂಧ ಹಚ್ಚಲಿಕ್ಕೆ ತಮ್ಗೆ ಯಾವ ಥರ ಪ್ರೇರಣೆ ಆಯಿತು? ಮುಂಚೆದಿಂದ ನಾವು ಏನೋ ಒಂಥರ ಹೊಸದನ್ನ ಮಾಡಬೇಕು ಅಂತೇಳಿ ಆಸೆ ಇತ್ತು ನಮ್ಗೆ. ಧಾರವಾಡ ಕೃಷಿ ಮೇಳಕ್ಕೆ ನಾವು ಆಗಾಗ ವರ್ಷ ಭೇಟಿ ನೀಡ್ತಾ ಇದ್ವಿ. ಅವಾಗ ಒಂದು ಟೈಮ್ ಭೂ ವಿಕಾಸ ನಿಮ್ಮದು ಸ್ಟಾಲ್ ಇತ್ತಲ್ಲಿ ಧಾರವಾಡದಾಗ. ಆ ಸ್ಟಾಲಿಗೆ ಭೇಟಿ ಮಾಡಿದಾಗ ನಮ್ಗೆ ಹೇಳಿದ್ರು, ಹಿಂಗಾಗಿ ಚಲೋ ಸಿಗ್ತಾವು, ಅಲ್ಲಿ ತೊಗೊಂಡು ಮಾಡಿದ್ರು ಒಳ್ಳೇದು ಅದು ಅನ್ನೋದಕ್ಕೋಸ್ಕರ ನರ್ಸರಿಗೆ ಹೋದ್ವಿ. ಅಲ್ಲಿಂದ ತಂದು ಪ್ಲಾಂಟೇಶನ್ ಮಾಡ್ಬೇಕಂತ ಕ್ಯೂರಿಯಾಸಿಟಿ ಇತ್ತು. ಅವರು ಸಹಕಾರ ಮಾಡಿದ್ರು. ಅವರ ಲೈನೌಟ್ ಹಾಕಿ ನಮ್ಗೆ ಈ ಥರ ಪ್ಲಾಂಟೇಶನ್ ಮಾಡಬೇಕು, ಇದು ಹಿಂಗೆ ಏನು ಎಲ್ಲ ಹೇಳಿದ್ರು. ಅವರಿಂದ ಮಾಡಿದ್ವಿ. ಇವರು ದೊಡ್ಡಣ್ಣ ಒಕ್ಕಲ್ತನ ಅವರು, ಇವರು ಸಣ್ಣ ಹನುಮಂತ್ ಅಂತೇಳಿ, ಇವರು ಶಂಕರ್ ಅಂತೇಳಿ. 3 ಜನ ನಾವು ಒಕ್ಕಲ್ತನ ಮಾಡ್ತಾನೆ. ನಾನೊಬ್ನ ಒಂದು ಪವರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಡೀಲರ್. ಉಳ್ಕಿದವರೆಲ್ಲ ಒಕ್ಕಲ್ತಾನೆ. ಅಂದ್ರೆ ಇವರು ಈಗ ಒಟ್ಟು ಜಮೀನು ಎಷ್ಟು ನಿಮ್ದು? ನಮ್ದು 11 ಎಕರೆ ಕ್ಷೇತ್ರ ಇಲ್ಲಿ. ಅದರಲ್ಲಿ 1 ಎಕರೆ 10 ಗುಂಟೆ ಮಹಾಗನಿ, ಶ್ರೀಗಂಧ, ನುಗ್ಗೆ ಮಾಡಿವಿ ಕಾಡಿನಲ್ಲಿ. ಪರ್ಟಿಕ್ಯುಲರ್ ಆಗಿ ಮಹಾಗನಿ, ಶ್ರೀಗಂಧ ಜಾಸ್ತಿ. ಅಂದ್ರೆ ಈಗ ಈ ಮಹಾಗನಿ ಶ್ರೀಗಂಧ ಹಚ್ಚಿದ ಮೇಲೆ ನಮ್ಮ ರೈತರಿಗೆ ಏನು ತಿಳಿಸ್ಬೇಕಪ್ಪ ಅಂತಂದ್ರೆ, ದಯವಿಟ್ಟು ನಮ್ಮ ರೈತರಿಗೆ ನೀವು ತಿಳಿಸ್ಬೇಕು, ನೇರವಾಗಿ ತಿಳಿಸ್ರಿ. ಏನಪ್ಪಾ ಅಂತಂದ್ರೆ, ಈ ಮಹಾಗನಿ ಶ್ರೀಗಂಧ ಹಚ್ಚಿದ ಮೇಲೆ ಸುಮಾರು ಒಂದು 5-6-7 ವರ್ಷದವರೆಗೂ ಮಿಶ್ರ ಬೆಳೆ ಮಾಡಬಹುದು ಅಂತ. ಮಾಡ್ಬೋದು. ಏನೇನ್ ಮಾಡಿದ್ರಿ ಈ ಸದ್ಯ? ಒಂದೇ ಒಂದು 2-3 ತಿಂಗಳು ನಾವು ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ಅಗಿ ಸಣ್ಣ ಇದ್ದು, ಆಗ ಶೇಂಗಾ ಮಾಡಿದ್ವಿ. ಶೇಂಗಾ ಆದ್ರಿಂದ ಮಾರಿಗೋಲ್ಡ್ ಚೆಂಡು ಬರದಲ್ಲಿ ಚೆಂಡು ಮಾಡಿದ್ವಿ. ಶೇಂಗಾ ಒಂದು 10-12 ಚೀಲ ಶೇಂಗಾ ಬಂತು ನಮ್ಗೆ 1 ಎಕರೆ 10 ಗುಂಟೆದಾಗ, ಗ್ಯಾಪ್ ನಲ್ಲಿ ನೋಡು. ಆಮೇಲೆ ಮಾರಿಗೋಲ್ಡ್ ಮಾಡಿದ್ವಿ, ಅದೊಂದು 5 ಟನ್ ಆಯ್ತು. ಆಮೇಲೆ ಅಲಸಂದಿ ಮಾಡಿದ್ವಿ, ಬೀನ್ಸು. ಈಗ ಜಸ್ಟ್ ಸದಕ ಈಗ ನಾನು ನೋಡಿದೆ ಇಲ್ಲಿ ಈ ಮಹಾಗನಿ ಸುಮಾರು 1 ವರ್ಷ 10 ತಿಂಗಳಲ್ಲಿ ಸುಮಾರು ಎಲ್ಲ ಗಿಡಗಳನ್ನು ನೋಡಿದ್ರೆ ಒಂದಿಷ್ಟು ಗಿಡ 20 ಫೂಟ್ ಇದಾವು, 15 ಫೂಟ್ ಇದಾವು. ಭಾಳ ಚೆನ್ನಾಗಿ ಬಂದದ. ಬಟ್ ಶ್ರೀಗಂಧನೂ ಭಾಳ ಚೆನ್ನಾಗಿ ಬಂದದ. ಆ ಶ್ರೀಗಂಧಕ್ಕೆ ನೀವು ಏನು ಕೊಟ್ಟಿದ್ದೀರಿ? ಹೋಸ್ಟ್ ಅಂತ ರೇಷ್ಮೆ ಮಾಡ್ಕೊಂಡಿದ್ವಿ ರೀ. ಸೆಡಿ ಗಿಡ ಹಾಕಿದ್ವಿ ಮುಂಚೆ. ಸೆಡಿ ಗಿಡ ಮಳೆ ಜಾಸ್ತಿ ಆಗಿ ಹೋದಾಗ ರೇಷ್ಮೆ ಒಂದು ಉಳ್ಕೊಂಡಿದ್ದೀರಿ. ರೇಷ್ಮೆ ಅಂದ್ರೆ ಇದನ್ನ ನೋಡಿದ್ರೆ ಹೋಸ್ಟ್ ಪ್ಲಾಂಟ್ ರೇಷ್ಮೆ ಒಳ್ಳೇದು. ತೊಗಚಿ ಭಾಳ ಒಳ್ಳೇದು. ಅಂದ್ರೆ ಇಲ್ಲಿ ಈಗ ಪ್ರತಿ ದಿನ ನೀರು ಎಷ್ಟು ಬಿಡ್ತೀರಿ ಇದಕ್ಕೆ? ಪ್ರತಿ ದಿನ ಅಂತಲ್ಲ, ನಾವು ಯಾವ್ದಲ್ಲಿ ಇದಕ್ಕೆ ಏನ್ ಬಿಡ್ತೀವಿ, ಒಂದು ವಾರನೋ 15 ದಿನಕ್ಕೋ ಒಂದಿನ ನೀರು ಕೊಡ್ತೀವಿ. ನಮ್ಮ ನರ್ಸರಿ ಪ್ರಕಾರ 2 ವರ್ಷದ ನೀರು ಬೇಡ. ಈಗ ನೀವು ಸದ್ಯ ನೀರೇನು ಅಷ್ಟೇನು ಕಾಣ್ತಾ, ನೀರು ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಭಾಳ ಚೆನ್ನಾಗಿ ಬೆಳೆದ. ಅಂದ್ರೆ ಶ್ರೀಗಂಧಕ್ಕೆ ಸ್ವಲ್ಪ ನೀರು ಕಡಿಮೆ ಆದ್ರೆ ಚೆನ್ನಾಗಿ ಬರ್ತದ ಅಂತ ನನಗೆ ಅನಿಸ್ತು. ಈಗ ಸದ್ಯದ ಮಟ್ಟಿಗೆ ಗ್ಯಾಪ್ ಇರೋದ್ರಿಂದ ಮಾಡಾಕತ್ತೀವ್ರಿ. ಮುಂದೆ ಅದೇ ವಿಚಾರ ಅದ ರೀ, ನೀರು ಕಡಿಮೆ ಮಾಡೋ ವಿಚಾರ. ಅದಕ್ಕೋಸ್ಕರ ನಾವು ಡ್ರಿಪ್ ಮಾಡಿಲ್ಲ ಇನ್ನು. ನೀರು ಒಂದ್ ಸ್ವಲ್ಪ ಮಟ್ಟಿಗೆ ನದಿ ನೀರು ಐತ್ರಿ ನಮ್ದೆಲ್ಲ, ನೀರಿಂದ ಹಾಸ್ತಾ ಇದೀವಿ. ಬಟ್ ಎಷ್ಟು ದಿನಕ್ಕೊಮ್ಮೆ ಹಾಸ್ತೀರಿ? ನಾವು ಮಿನಿಮಮ್ ಒಂದು 10 ದಿವಸಕ್ಕೆ ಮಾತ್ರ ಒಂದು ಕೊಡ್ತೀವಿ. 10 ದಿನ ಮುಂಚೆ ಹರಿ ನೀರು. ಒಂದು 10 ದಿನ ಶ್ರೀಗಂಧಕ್ಕೆ ಎಲ್ಲದಕ್ಕೂ ಕಮಾಂಡಾಗೆ ಒಮ್ಮೆ ಕೊಟ್ಬಿಡ್ತೀವಿ. 10 ದಿನಕ್ಕೊಮ್ಮೆ ಕೊಡ್ತೀವಿ. ಒಟ್ಟಾರೆ ಇದು ಇಲ್ಲಿ ನಾನು ನೋಡಿದ್ರೆ ನುಗ್ಗೆ ಗಿಡ ಕಾಣ್ತಾ ಇದ್ದಾವೆ, ಚಿಕ್ಕು ಗಿಡ ಕಾಣ್ತಾ ಇದ್ದಾವೆ. ಆ ದಂಡಿ ಲೈನ್ ಮಾತ್ರ ಈ ಚಿಕ್ಕು, ಮಾವು, ನುಗ್ಗಿ, ಕಾಡ್ನಲ್ಲಿ ಮಾಡಿವ್ರಿ. ಹೆಬ್ಬೇವು, ತೆಂಗಿನ ಗಿಡ ಅದಾರಿ, ರೌಂಡ್ ಅದಾವ್ರಿ. ಒಳಗೆ ಮಾತ್ರ ಮಹಾಗನಿ, ಶ್ರೀಗಂಧ 2. ಓಕೆ. ನೀವು ಅಂದ್ರೆ ಇದನ್ನ ನಮ್ಮ ಒಂದು ಇದ್ರ ಪ್ರಕಾರ, ಏನು ರೂಲ್ಸ್ ಪ್ರಕಾರ 12 ವರ್ಷಕ್ಕೆ ಮಹಾಗನಿ ಬರ್ತದಂತ ಹೇಳ್ತೇವೆ.
ನಿಮ್ಮ ಎಷ್ಟು ಅದರ ಬಗ್ಗೆ ಭವಿಷ್ಯದ ಬಗ್ಗೆ ಎಷ್ಟು ನೀವು ಅದ್ರ ಬಗ್ಗೆ ಅಪೇಕ್ಷೆ ನೋಡ್ರಿ ನಮ್ದು 10 ವರ್ಷಕ್ಕೆ ತೆಗಿಬೇಕಂತ ಆಸೆ ಐತ್ರಿ. ಅದ 12 ವರ್ಷಕ್ಕಂತೂ ಬಂದೇ ಬರ್ತೈತಿ. ನಮ್ದು ಶ್ರೀಗಂಧ ಬಂದು ಒಂದು 15 ವರ್ಷಕ್ಕೆ ಒಂದು 2 ಲಕ್ಷ ಅಪೇಕ್ಷೆ ಐತ್ರಿ. ಮಾವಗಣಿದಿಂದ ಒಂದು 25,000 ರೂಪಾಯಿ ಬರ್ಬೋದು ಒಂದು ಗಿಡಕ್ಕೆ. ನಮ್ಮ ಅಪೇಕ್ಷೆ ಅದ ರೀ. ಬಟ್ ಆಗ್ಬೋದೇನೋ ಅಂತ ಅಂದಾಜಿದೆ. ಒಟ್ಟಾರೆ ನಿಮ್ಗೆ ರೈತರಿಗೆ ಏನು ಇದ್ರ ಬಗ್ಗೆ ಮಹಾಗನಿ ಶ್ರೀಗಂಧ ಇದನ್ನ ಮಾಡೋದು ಭಾಳ ಒಳ್ಳೇದು. ಒಂದನೇದು ಹೊಲದಲ್ಲಿ ಕಾಡನ್ನು ಬೆಳೆಸಿದಂಗೆ ಆಗುತ್ತೆ. ನಮ್ಮ ವಾತಾವರಣನು ಕೂಲ್ ಆಗಿರ್ತೈತಿ. ಬಟ್ ನಾವು ಅದ್ರ ಜೊತೆನೇ ಬೇರೆ ಬೆಳೆನೂ ಮಾಡ್ಕೋಬಹುದು. ಓಪನ್ ಲ್ಯಾಂಡ್ ಇರ್ತೈತಿ. ನಾವು ಮನಿ ಪೂರ್ತಕ್ಕೆ ಏನು ತಿನ್ನೋದು ಆರ್ಗ್ಯಾನಿಕ್ಕು ಮಾಡ್ಬೋದು. ಅದೊಂದು ಕೆಮಿಕಲ್ ರಹಿತ ಒಕ್ಕಲ್ತನ ಮಾಡ್ಬೋದು. ಒಳ್ಳೆಯದು. ತಮಗೂ ಕೂಡ ಭಾಳ ಒಳ್ಳೆಯದಾಗಲಿ ಎಲ್ಲ ರೈತರಿಗೆ. ತಾವು ಇದನ್ನು ನಮ್ಮ ಮಹಾಗನಿ ಶ್ರೀಗಂಧ ಬೆಳೆಸಿ ದೊಡ್ಡ ಏನು 1 ಎಕರೆ ಬೆಳೆದ್ರಿ, ಮುಂದೆ ಹೆಚ್ಚಿನ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಹೇಳ್ತಾ ಈ ಒಂದು ಒಳ್ಳೆಯ ಶ್ರೀಮಂತರಾಗ್ರಿ ಅಂತ ಹೇಳ್ತಾ ತಮಗೆಲ್ರಿಗೂ ಭೂ ವಿಕಾಸ ನಮಸ್ಕಾರ.